ನಾನು ಇದೇ ಫಸ್ಟ್ ಟೈಮ್ ನೈಟ್ ಡ್ಯೂಟಿಗೆ ಹೋಗ್ತಾ ಆಗಿರುತ್ತೆ, ಇಲ್ಲ 3 ಗಂಟೆ ಆಗಿರುತ್ತೆ. 1 ಅವರ್ಗೆ ಒಂದ್ಸರ್ತಿ GRBS ಊಟ ಚೆನ್ನಾಗಿರುತ್ತೆ. ಹೊರಗಡೆ ಬಂದ್ವಿ, ಕಾಫಿ ಕುಡಿ ಅಂತ ಹೇಳಿದ್ರು, ಲೋಡ್ ಮಾಡ್ತಾ ಇದ್ವಿ. ಇಟ್ಸ್ ಮೈ ಫಸ್ಟ್ ನೈಟ್ ಡ್ಯೂಟಿ ಎವರ್. ನಾನು ಇದೇ ಫಸ್ಟ್ ಟೈಮ್ ನೈಟ್ ಡ್ಯೂಟಿಗೆ ಹೋಗ್ತಾ ಇರೋದು. ಅಲ್ಲಿ ಏನೆಲ್ಲ ಆಗುತ್ತೆ, ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಬಟ್ ಲಾಂಗ್ ವಿಡಿಯೋ ಮಾಡಬೇಕು ಅಂತ ಮುಂಚೆನೆ ಪ್ಲಾನ್ ಮಾಡಿ ಒಂದಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ಟೈಮ್ ಸಿಗ್ದಕ್ಕೆ ವಿಡಿಯೋ ಎಲ್ಲ ಎಡಿಟ್ ಮಾಡಿದೆ, ಬಟ್ ವಾಯ್ಸ್ ಕೊಡೋದಕ್ಕಾಗಿರಲಿಲ್ಲ. ಇವತ್ತು ಸ್ವಲ್ಪ ಫ್ರೀ ಇದೆ, ಹಾಗಾಗಿ ವಾಯ್ಸ್ ಕೊಡ್ತಾ ಇದ್ದೀನಿ. ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದು ಟಿಫನ್ ಮಾಡಿ ಮಲ್ಕೊಂಡ್ರೆ ಎಚ್ಚರ ಆದಾಗಲೇ 2:30 ಆಗಿರುತ್ತೆ, ಇಲ್ಲ 3 ಗಂಟೆ ಆಗಿರುತ್ತೆ. ಮತ್ತೆ ನೈಟ್ ಡ್ಯೂಟಿಗೆ ರೆಡಿಯಾಗಿ ಮತ್ತೆ ಹೋಗ್ಬೇಕಾಗುತ್ತೆ. ವಾಯ್ಸ್ ಕೊಡೋದಕ್ಕೆ ಅಷ್ಟೊಂದು ಟೈಮ್ ಇರ್ತಿರ್ಲಿಲ್ಲ. ತುಂಬಾ ಮಾತಾಯ್ತು ಅನ್ಸುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಸ್ಪಿಟಲ್ಗೆ ರೆಡಿ ಆಗಿ ಊಟ ಎಲ್ಲ ಪ್ಯಾಕ್ ಮಾಡ್ಕೊಂಡು ಟೀ ಆಗಿತ್ತು, ಅದಕ್ಕೆ ಟೀ ಕುಡ್ಕೊಂಡು ಹಾಸ್ಪಿಟಲ್ ಕಡೆ ಹೊರಟ್ವಿ. ಪೋಸ್ಟ್ ಆಪರೇಟಿವ್ ವಾರ್ಡ್ ಅಲ್ಲಿ ಇದ್ನಲ್ಲ, ಆವಾಗ ವಿಡಿಯೋ ಮಾಡ್ಕೊಂಡಿರುತ್ತೆ. ಇವಾಗ ನಮಗೆ ಪೀಡಿಯಾಟ್ರಿಕ್ ವಾರ್ಡಿಗೆ ಹಾಕಿದ್ದಾರೆ. ಹೋಗಿದ ತಕ್ಷಣ ಎಷ್ಟು ಜನ ಪೇಷಂಟ್ ಇದ್ದಾರೆ ಅಂದ್ರೆ ಡಾಟಾ ಬರ್ಕೊಂಡ್ ಬರೋದಕ್ಕೆ ಕಳ್ಸಿದ್ರು. ಬಿಕಾಸ್ ನೈಟ್ ಮೆಡಿಕೇಶನ್ ಕೊಡ್ಬೇಕಾಗಿರುತ್ತೆ. ಹಾಗೆ ಎಷ್ಟು ಜನ ಡಿಸ್ಚಾರ್ಜ್ ಆಗಿರ್ತಾರೆ, ಯಾರೆಲ್ಲ ಇದ್ದಾರೆ ಅಂತ ಅವ್ರಿಗೆ ಒಂದ್ಸತಿ ಕನ್ಫರ್ಮ್ ಆಗ್ಬೇಕಲ್ಲ, ಹಾಗಾಗಿ ಡಾಟಾ ಬರ್ಕೊಂಡ್ ಬಂದ್ವಿ. ಇದನ್ನ ಮುಂಚೆನೆ ಹೇಳ್ಬೇಕಾಗಿತ್ತು. ಪೋಸ್ಟ್ ಆಪರೇಟಿವ್ ವಾರ್ಡ್ ಅಂದ್ರೆ ಡೆಲಿವರಿ ಆದ್ಮೇಲೆ ತಾಯಿ ಹಾಗೆ ಮಗುನ ಈ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ಅದನ್ನೇ ಪೋಸ್ಟ್ ಆಪರೇಟಿವ್ ವಾರ್ಡ್ ಅಂತ ಕರೀತಾರೆ. ಅಂಡ್ ಪೇಷಂಟ್ ಏನಾದ್ರು ಶುಗರ್ ಇದ್ರೆ ಡಾಕ್ಟರ್ ಹೇಳಿರ್ತಾರೆ 2 ಅವರ್ಸ್ ಒಂದ್ಸರ್ತಿ ಅಥವಾ 1 ಅವರ್ಗೆ ಒಂದ್ಸರ್ತಿ GRBS ಚೆಕ್ ಮಾಡ್ಬೇಕು ಅಂತೇಳಿ. ಅದಕ್ಕೆ GRBS ಚೆಕ್ ಮಾಡೋದಕ್ಕೆ ಹೋಗಿದ್ವಿ. ಒಬ್ರು ಪೇಷಂಟ್ ಕಡೆಯವರು ಪೇಷಂಟ್ಗೆ ಪೇನ್ ಆಗ್ತಿದೆ ಅಂತ ಸ್ಟಾಫ್ ನರ್ಸಿಗೆ ಹೇಳಿದ್ರು. ಅವರು ನಮಗೆ ಪೇನ್ ಕಿಲ್ಲರ್ನ IV ಕೊಡಿ ಅಂತ ಹೇಳಿದ್ರು. ಅದಕ್ಕೆ ಲೋಡ್ ಮಾಡ್ಕೋತಾ ಇದ್ದೆ. ಅದಕ್ಕೆ ಊಟ ಮುಗಿಸ್ಕೊಳ್ಳೋಣ ಅಂತ ಬಂದೆ, ಬಟ್ ಊಟ ಚೆನ್ನಾಗಿರ್ಲಿಲ್ಲ. ಮೆಡಿಕೇಶನ್ ಕೊಡ್ಬೇಕಾಗಿತ್ತು, ಅದಕ್ಕೆ ಹೊರಟ್ವಿ. ಪೋಸ್ಟ್ ಆಪರೇಟಿವ್ ವಾರ್ಡ್ ಅಲ್ಲಿ 3 ರೂಮ್ಸ್ ಇದೆ, ಅಂದ್ರೆ 3 ವಾರ್ಡ್ಸ್ ಇದೆ. ಪೇಷಂಟ್ ಕಂಡೀಷನ್ ನೋಡಿ ಅವರು ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ಊಟ ಆಗಿರಲಿಲ್ಲ ಇನ್ನು, ನಮಗೊಂದು ಬ್ರೇಕ್ ಇತ್ತು. ಹಾಗಾಗಿ ಹಾಸ್ಪಿಟಲ್ ಇಂದ ಹೊರಗಡೆ ಬಂದ್ವಿ ಕಾಫಿ ಕುಡಿಯೋಣ ಅಂತ. ಒಂದು ಕಾಫಿ ಶಾಪ್ ಅಲ್ಲಿ ಕಾಫಿ ಕುಡಿದ್ವಿ. ಒಬ್ರಿಗೆ ಫ್ಲೂಯಿಡ್ ಕನೆಕ್ಟ್ ಮಾಡ್ಬೇಕಾಗಿತ್ತು, ಅದಕ್ಕೆ ಕನೆಕ್ಟ್ ಮಾಡೋದಕ್ಕೆ ಹೋಗಿದ್ದೆ. ಆಗ್ಲೇ ಟೈಮ್ 10:30 ಅಥವಾ 10:40 ಆಗಿತ್ತು ಅಂತ ಅನ್ಸುತ್ತೆ. ಆವಾಗ ಹೊರಗಡೆ ಹೋಗ್ತಾ ಇದೀವಿ ನಾನು ಮತ್ತೆ ನನ್ನ ಫ್ರೆಂಡ್ಸ್. ಸರಿಗೇನು ಇನ್ಫಾರ್ಮ್ ಮಾಡಿರಲಿಲ್ಲ, ಹಾಗೆ ಹೋಗಿದ್ವಿ. ನಮ್ದು ಎಂತ ಟೈಮಿಂಗ್ಸ್ ಅಂತಂದ್ರೆ, ನೀವು ಬೆಂಗಳೂರಲ್ಲಿ ಇದ್ರೆ KC ಜನರಲ್ ನೋಡಿರ್ತೀರ ಅಂತ ಅನ್ಸುತ್ತೆ. ಹಾಸ್ಪಿಟಲ್ ಇಂದ ಎಷ್ಟೊಂದು ಹೋಟೆಲ್ಗಳಿದೆ ಆಯ್ತಾ, ಬಟ್ ನಾವು ಹಾಸ್ಪಿಟಲ್ ಎಂಟ್ರೆನ್ಸ್ ಕಡೆಯಿಂದ ಹೋಗಿದ್ವಿ. ಎಲ್ಲಾದ್ರೂ ಊಟ ಇದ್ದೇ ಇರುತ್ತೆ. ಹಾಸ್ಪಿಟಲ್ ನಿಯರ್ ಅಂದ್ರೆ ಊಟ ಸಿಗುತ್ತೆ ಅಂತ ಅನ್ಕೊಂಡು ಹೋಗಿದ್ವಿ, ಬಟ್ ಎಲ್ಲಾ ಕಡೆ ಖಾಲಿ ಆಗಿದೆ. ಹಾಸ್ಪಿಟಲ್ ಒಂದು ರೌಂಡ್ ಹಾಕೊಂಡು ಹಾಸ್ಪಿಟಲ್ ಹಿಂದೆನೆ ಹೋಗಿದ್ವಿ. ಅಲ್ಲೊಂದು ಎಗ್ ರೈಸ್ ಶಾಪ್ ಕಾಣಿಸ್ತು, ಅಲ್ಲಿ ಎಗ್ ರೈಸ್ ತಗೊಳ್ಳೋಣ ಅಂತ ತುಂಬಾ ಧೈರ್ಯವಾಗಿ 1 ಪ್ಲೇಟ್ ಎಗ್ ರೈಸ್ ಕೊಡಿ ಅಂತ ಕೇಳ್ತಿದ್ವಿ. ಅಲ್ಲಿ ನೋಡಿದ್ರೆ ಸರ್ ಅದೇ ಶಾಪ್ ಮುಂದೆನೆ ನಿಂತಿದ್ದಾರೆ. ಥ್ಯಾಂಕ್ ಗಾಡ್ ಅವ್ರು ಅಷ್ಟೊಂದೇನು ಬೈಲಿಲ್ಲ. ಟೈಮ್ ಆಗಿದ್ದಲ್ವ, ನಮಗೆ ಇನ್ಫಾರ್ಮ್ ಮಾಡ್ದಲ್ಲೇ ಹೊರಗಡೆ ಬಂದಿದ್ರೆ ನಮಗೆ ಇನ್ಫಾರ್ಮ್ ಮಾಡ್ಬೇಕಲ್ಲ ಅಂತ ಹೇಳಿದ್ರು ಅಷ್ಟೇ. ಊಟ ಪಾರ್ಸೆಲ್ ತಗೊಂಡ್ ಬಂದು ನಮ್ಮ ವಾರ್ಡಲ್ಲಿ ಊಟ ಮಾಡ್ಕೊಂಡು, ನನಗೆ ಇನ್ನೂ ನಿದ್ದೆ ಬಂದಿರಲಿಲ್ಲ. ಅದಕ್ಕೆ ಅಸೈನ್ಮೆಂಟ್ಸ್ ಬರೀತಾ ಇದ್ದೆ. ನಾನು ಮಲ್ಕೊಂಡಾಗ ಆಗ್ಲೇ 3 ಗಂಟೆ ಆಗಿತ್ತು ಅಂತ ಅನ್ಸುತ್ತೆ. ಎಚ್ಚರ ಆದಾಗ 5:40 ಆಗಿತ್ತು. ರಾತ್ರಿ ಸ್ಟಾಫ್ ನರ್ಸ್ ಇಬ್ಬರಿಗೆ GRBS ಚೆಕ್ ಮಾಡಬೇಕು ಅಂತ ಹೇಳಿದ್ರು. ಅದನ್ನ ಚೆಕ್ ಮಾಡ್ಕೊಂಡ್ ಬಂದೆ. ಅಷ್ಟರಲ್ಲಿ ಸ್ಟಾಫ್ ನರ್ಸ್ ಕೂಡ ಬಂದ್ರು. ಬೆಳಗ್ಗೆನೆ ಪೇಷಂಟ್ ಬ್ಲಡ್ ಟೆಸ್ಟ್ ಮಾಡೋದಕ್ಕೆ ಬ್ಲಡ್ ಕಲೆಕ್ಟ್ ಮಾಡಬೇಕಾಗಿತ್ತು. ಸ್ಟಾಫ್ ನರ್ಸ್ ಜೊತೆ ಹೋಗಿ ಅದನ್ನ ಕೂಡ ಕಲೆಕ್ಟ್ ಮಾಡ್ಕೊಂಡ್ವಿ. ಆಗ್ಲೇ 6:30 ಆಗಿತ್ತು. 6 ಗಂಟೆಗೆಲ್ಲ ನಮ್ಮ ಪೋಸ್ಟಿಂಗ್ ಮುಗಿಯುತ್ತೆ. ಫೈನಲಿ ನಮ್ಮ ನೈಟ್ ಡ್ಯೂಟಿ ಮುಗೀತು. ಡೈಲಿ ಡೈರಿಗೆ ಸೈನ್ ಮಾಡಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿಂದ ಹಾಸ್ಟೆಲ್ಗೆ ಹೋಗ್ಬೇಕು. ಇದೇ ನಮ್ಮ ಹಾಸ್ಟೆಲ್ ಅಂತ ತೋರಿಸ್ತಾ ಇದ್ದೆ. ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಬಾಯ್.